ನಮಸ್ಕಾರ ಸ್ನೇಹಿತರೆ. ಮೊನ್ನೆ ತಾನೇ ನಮ್ಮ ಸ್ನೇಹಿತರು ಆದ ಒಬ್ಬ ವಕೀಲರು ಒಂದು ಸ್ಟೇಟಸ್ಗೆ ಹಾಕಿದರು. ಅಪರಾಧ ತಡೆ ದಿನ ಅಂದರೆ 17/7/2026 ಶುಕ್ರವಾರ ಅಪರಾಧ ತಡೆ ದಿನ ಅಂತ ಹಾಕಿದರು. ಆವತ್ತಿನ ದಿನವೇ ಒಂದು ಬಂಟ್ವಾಳದಲ್ಲಿ ಚೇತನ್ ಅನ್ನೋ ಹುಡುಗ ಲಾವಣ್ಯ ಅನ್ನೋ ಒಬ್ಬ ಹೆಣ್ಣುಮಗುನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅಂದರೆ ನಾವು ಯಾವುದೇ ಒಂದು ದಿನ ಆಚರಣೆ ಮಾಡ್ಬೋದು. ಅಪರಾಧ ತಡೆ ದಿನ, ಹೆಂಗಸರ ದಿನ, ತಾಯಂದಿರ ದಿನ, ಅಪ್ಪಂದಿರ ದಿನ ಅಂತ ಪ್ರತಿಯೊಂದು ದಿನವೂ ಇರ್ಬೋದು. ಆದರೆ ತಾಯಂದಿರ ದಿನ ತಾಯಂದಿರಿಗೆ ಉತ್ತಮ ಗೌರವ ಕೊಡ್ತಾರೆ. ಅಪರಾಧ ತಡೆ ದಿನ ಅಂದರೆ ಯಾವತ್ತೂ ಅಪರಾಧಗಳು ನಡೆಯಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅಪರಾಧ ಮಾಡೋರಿಗೆ ಯಾವ ದಿನ ಆದ್ರೇನು ಮಾಡೇ ಮಾಡ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಆಗಿರೋದಂದರೆ, ಯಾರಿಗೂ ಪಾಪ ಪುಣ್ಯದ ಒಂದು ಭಯ ಇಲ್ಲ. ನಾವು ಏನು ಮಾಡಿದ್ರೂ ಬಿಡಿಸ್ಕೊಂಬರ್ತಾರೆ. ಅಂದ್ರೆ ಯಾರಾದರೂ ಪಾಲಿಟಿಕ್ಸಲ್ಲಿ ಯಾರಾದರೂ ಬ್ಯಾಕ್ಗ್ರೌಂಡಲ್ಲಿ ಇದ್ದರೆ ಅವ್ರು ಬಿಡಿಸ್ಕೊಂಬರ್ತಾರೆ. ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಗೆ ಯಾರೂ ಶಿಕ್ಷೆ ಕೊಡೋದಿಲ್ಲ. ಹಾಗೂ ಶಿಕ್ಷೆಯ ಪ್ರಮಾಣ ಅವ್ರಿಗೆ ಏನು ಅಂತಲೇ ಗೊತ್ತಾಗೋದಿಲ್ಲ. ಇನ್ನೊಂದು ಒಬ್ಬೊಬ್ಬರು ಎನ್ಕೌಂಟ್ರ್ ಮಾಡಿಬಿಡ್ತಾರೆ. ಅವರು ಸಮಾಜದಲ್ಲಿ ಯಾರಿಗೂ ಬೇಕಾಗಿರೋದಿಲ್ಲ. ಅಂದರೆ ಸಪ್ರೇಟಾಗಿ ನಾನಾಯಿತು ನಂದಾಯಿತು ಅಂತ ಇರ್ತಾರೆ. ಅವ್ರು ಏನೇ ಆಗಲಿ, ಏನೋ ಸತ್ತೋಗಲಿ ಅಥವಾ ಏನೇ ತಪ್ಪು ಮಾಡಿದ್ರು ಅವ್ರ ಫ್ಯಾಮಿಲಿ ಅಂತ ಇರೋದಿಲ್ಲ. ಒಂದು ಸಪ್ರೇಟಾಗಿ ಅವರೇ ಒಂದು ಸ್ವತಂತ್ರವಾಗಿದ್ದು ಬಿಟ್ಟಿರ್ತಾರೆ. ಅವ್ರಿಗೆ ಎನ್ಕೌಂಟ್ರ್ ಮಾಡಿದ್ರೆ ಕೇವಲ 1 ನಿಮಿಷ ಅಥವಾ 1-2 ನಿಮಿಷ ನೋವು ತಿಂದು ಸತ್ತೋಗ್ಬಿಡ್ತಾರೆ. ಆದರೆ ಕೆಲವರು ಏನು ಮಾಡ್ತಾರಪ್ಪ, ಇಷ್ಟೇ, ನಾನೇನಾದರೂ ತಪ್ಪು ಮಾಡಿದ್ರು, ನಾನೇನಾದರೂ ಭಯಂಕರವಾದ ಒಂದು ಕೃತ್ಯ ಮಾಡಿದ್ರು ಕೇವಲ 1 ನಿಮಿಷ ಅಷ್ಟೇ ನಾನು ನೋವು ತಿನ್ನೋದು ಹೋಗೋದು ಅನ್ನೋ ಒಂದು ವಿಚಾರದಲ್ಲಿ ಪಾಪ ಪ್ರಜ್ಞೆ ಕೃತ್ಯ ಮಾಡೋದಕ್ಕೆ, ಯಾವುದ್ಯಾವುದೋ ಒಂದು ಸಮಾಜಘಾತುಕ ಕೆಲಸಗಳು, ರೇಪು, ಮರ್ಡ್ರು, ಇನ್ನೂ ಏನೇನೋ ಮಾಡೋದಕ್ಕೆ ಹಿಂಜರಿತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಒಂದು ಉದಾಹರಣೆ. ಯಾಕಂದರೆ ಶಿಕ್ಷೆ ಆ ಕಾಲದಲ್ಲಿ, ರಾಜನ ಕಾಲದಲ್ಲಿ ಶಿಕ್ಷೆಗಳು ಕೊಡ್ತಾಯಿದ್ರು. ಆ ಶಿಕ್ಷೆಗಳನ್ನ ಆ ಶಿಕ್ಷೆ ಏನಪ್ಪ ಇತ್ತು ಅಂದರೆ ಭಯಂಕರವಾಗಿತ್ತು, ಕ್ರೂರವಾಗಿತ್ತು. ಆ ಒಂದು ಶಿಕ್ಷೆಯನ್ನು ನೋಡಿ ಇನ್ನೊಬ್ಬರು ತಪ್ಪು ಮಾಡೋದಕ್ಕೆ ಭಯ ಬೀಳ್ತಾಯಿದ್ರು. ಇದೇ ರೀತಿ ನಮ್ಗೆ ಶಿಕ್ಷೆ ಆಗುತ್ತೆ, ನಾನು ಈ ರೀತಿ ತಪ್ಪು ಮಾಡಬಾರ್ದು ಅಂತ. ನಾನು ಸಮಾಜದಲ್ಲಿ ನನ್ನ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚಿನ ವಿಚಾರವಾಗಿ ಇದೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಯಾಕಂದರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಇದೆ. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಒಬ್ಬ ಪೇಷಂಟು ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ. ಆ ಡಾಕ್ಟ್ರು ಏನೋ ಒಂದು ಮೆಡಿಸಿನ್ ಕೊಟ್ಟಿರ್ತಾನೆ. ಆ ಪೇಷಂಟು ಕೆಲವೊಂದು ದಿನಗಳು ಮಾತ್ರೆಗಳು ತಿಂದುಬಿಟ್ಟು ಆ ಮಾತ್ರೆಗಳು ಮುಗಿದೋಗಿರುತ್ತೆ. ಏನಂದರೆ ಒಂದು 25% ಆ ಕಾಯಿಲೆ ಗುಣಮುಖ ಆಗಿರುತ್ತೆ. ಅಂದರೆ ಇನ್ನೂ ಒಂದು 75% ಇರುತ್ತೆ, ಇನ್ನೂ ಮೇಲಾಗಿರೋದಿಲ್ಲ. ಆದರೆ ಆ ಡಾಕ್ಟ್ರು ಹತ್ರ ಆ ಪೇಷಂಟ್ ಹೋದ್ಮೇಲೆ ಆ ಡಾಕ್ಟ್ರ್ ಏನಪ್ಪ ಮಾಡ್ತಾನೆ ಅಂದರೆ, ಇನ್ನೂ ಸ್ವಲ್ಪ ಹೆಚ್ಚಿನ ದಿನಗಳಿಗೆ ಮಾತ್ರೆಗಳು ಅಂದರೆ ಈ ಕಂಟಿನ್ಯೂ ಮಾಡಿ ಈ ಕಾಯಿಲೆ ಮೇಲಾಗೋವರೆಗೂ ಅಂತಾರೆ. ಆದರೆ ಇಲ್ಲ ಅಂದರೆ ಬದಲಾವಣೆ ಮಾಡಿ ಬೇರೆ ಥರ ಮಾತ್ರೆಗಳು ಕೊಡ್ತಾನೆ. ಅಂದರೆ ಆ ಪೇಷಂಟಿಗೆ ಆ ಕಾಯಿಲೆ ಮೇಲಾಗೋವರೆಗೂ ಇಂಜೆಕ್ಷನ್ಗಳು, ಟ್ಯಾಬ್ಲೆಟ್ಗಳು, ಅಂದರೆ ಟ್ರೀಟ್ಮೆಂಟ್ ಡಾಕ್ಟ್ರ್ ಕೊಡ್ತಾ ಇರಬೇಕು. ಯಾಕಂದರೆ ಆ ಕಾಯಿಲೆ ಮೇಲಾಗಲಿ ಅಂತ. ಅದಕ್ಕೋಸ್ಕರ ಆ ರೀತಿಯೇ ನಾನು ಹೇಳ್ತಕ್ಕಂಥ ಕೆಲವೊಂದು ವಿಚಾರಗಳಲ್ಲಿ ಅತಿ ಹೆಚ್ಚಾಗಿ ಇದೇ ರೀತಿ ವಿಡಿಯೋಗಳು ವಿಚಾರ ಯಾಕೆ ಇರ್ತದೆ ಅಂದರೆ, ಫಸ್ಟು ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅಪರಾಧಗಳು, ಘೋರ ಕೃತ್ಯಗಳು, ಮೋಸಗಳು, ದಗ, ಮೋಸ, ಅನ್ಯಾಯ, ಅತ್ಯಾಚಾರ, ಕೊಲೆ, ಮೊದಲು ಇವನ್ನ ನಿಲ್ಲಬೇಕು. ಜಾತಿ ಧರ್ಮ ನಂತರ, ಯಾವ ಜಾತಿ ಆದ್ರೇನು, ಯಾವ ಧರ್ಮ ಆದ್ರೇನು, ಮೊದಲು ಅನ್ಯಾಯ, ಅತ್ಯಾಚಾರ, ಕೊಲೆ, ಮೋಸ, ದಗ ಮೊದಲು ನಿಂತರೆ ನಮ್ಮ ರಾಜ್ಯ, ನಮ್ಮ ದೇಶ ಅಷ್ಟೇ ಯಾಕೆ ನಮ್ಮ ಜಗತ್ತು ಕೂಡ ಶಾಂತಿವಾಗಿರಲಿ, ಎಲ್ಲರೂ ಚೆನ್ನಾಗಿರೋಣ. ತಮ್ಮ ಕೆಲಸಗಳು ಮಾಡ್ಕೊಂಡು ತಮ್ಮ ಜೀವನ ಮಾಡ್ಕೊಳ್ತಾ ಇದ್ರೆ ಯಾರಿಗೇನೂ ತೊಂದರೆ ಇಲ್ಲ. ಆದರೆ ಶಿಕ್ಷೆ ಕೊಡೋ ಪ್ರಮಾಣ, ಯಾರಿಗೇನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಯಾವ ರೀತಿ ಕೊಡಬೇಕು, ಯಾವಾಗ ಕೊಡಬೇಕು, ಹೆಂಗೆ ಕೊಡಬೇಕು, ಯಾವ ಶಿಕ್ಷೆಗೆ ಅಂದರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಒಂದು ಕೋರ್ಟ್ಗಳಾಗಿರ್ಬೋದು, ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು, ಮೊದಲು ಆ ರೀತಿ ಶಿಕ್ಷೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅಪರಾಧಗಳನ್ನು ತಡೀಬೋದು. ಅದಕ್ಕೆ ಪಾಲಿಟಿಕ್ಸ್ನವರು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ಗಳು ಮತ್ತು ಇಮ್ಮಿಡಿಯೇಟಾಗಿ ಎನ್ಕೌಂಟ್ರ್ ಮಾಡೋದಾಗಿರ್ಬೋದು, ಇದರಿಂದ ಯಾರು ಸಮಾಜದಲ್ಲಿ ಬುದ್ಧಿ ಕಲಿತಾ ಇಲ್ಲ.
ಕಠೋರವಾದ ಶಿಕ್ಷೆ ಕೊಟ್ಟು ಮುಂದಿನ ದಿನಗಳಲ್ಲಿ ತಪ್ಪು ಮಾಡಿದವ್ರಿಗೆ ಇದೇ ರೀತಿ ಶಿಕ್ಷೆ ಆಗುತ್ತೆ ಅಂತ ತೋರಿಸಿ. ಆರಕ್ಷಕರಿಗಾಗಲಿ ಹಾಗೂ ಸರ್ಕಾರಕ್ಕೂ ಗಮನಕ್ಕೂ ಇದು ಬಂದರೆ ಒಳ್ಳೆಯದು ಅನಿಸುತ್ತೆ. ನಾನು ಹೇಳ್ತಾ ಇರೋದು ಕಠಿಣವಾದ ಶಿಕ್ಷೆ ಕೊಟ್ಟು ತೋರಿಸಿ, ಈ ರೀತಿ ನಮಗೂ ಮುಂದಿನ ದಿನಗಳಲ್ಲಿ ಆಗ್ಬೋದು, ಅದರಿಂದ ನಾನು ತಪ್ಪು ಮಾಡೋದು ಬೇಡ ಅಂತ ಯಾವುದೇ ಅಪರಾಧಗಳು ತಡೆಯೋದನ್ನು ಎಷ್ಟೋ ಸುಮಾರು 75% ಅಪರಾಧಗಳನ್ನ ತಡಿಬೋದು ಅಂತ ಹೇಳ್ತಾ, ಅಪರಾಧ ತಡೆನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾ, ನಾನು ಒಂದು ಚಿಕ್ಕ ಈ ಒಂದು ಸಣ್ಣದಾದ ಒಂದು ಟಿಪ್ಸ್ ಮುಖಾಂತರ ನಾನು ಒಂದು ಈ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಚಾರನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.